ಈಗ ಬೇಸಿಗೆ ಕಾಲ ಮಾವಿನ ಹಣ್ಣು ಅಂದ್ರೆ ಯಾರು ತಾನೇ ಬಾಯಲ್ಲಿ ನೀರು ಇರಲ್ಲ ಹೇಳಿ. ಆ ಒಂದು ಮಾವಿನ ಹಣ್ಣನ್ನ ಇಟ್ಕೊಂಡು ನೀವು ಕೂಡ ಒಂದು ಬಿಸ್ನೆಸ್ ಅನ್ನ ಯೂನಿಕ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂದ್ರೆ ನೀವು ಕೂಡ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಜನರೇಟ್ ಮಾಡ್ಕೋಬಹುದು. ಇದು ಒಳ್ಳೆ ಬಿಸ್ನೆಸ್. ಈ ವಿಡಿಯೋನ ಪೂರ್ತಿ ನೋಡಿ ಏನೇನೆಲ್ಲ ಬೇಕು, ಯಾವ ತರ ಮಾಡಬಹುದು ಅನ್ನೋದನ್ನ ನಾನು ಐಡಿಯಾ ಕೊಡ್ತೀನಿ. ಮಾವಿನ ಹಣ್ಣು ಕೂಡ ಗಗನಕ್ಕೆ ಇರುತ್ತೆ, ಅದು ಪ್ರೈಸ್ ಕೂಡ. ಅದನ್ನಿಟ್ಕೊಂಡು ನೀವೆಷ್ಟು ಪ್ರಾಫಿಟ್ ಮಾಡೋದು, ಹೇಗೆ ಮಾಡ್ಬೋದು, ಈ ವಿಡಿಯೋನ ಪೂರ್ತಿ ನೋಡಿ. ಅಂಥದ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಆಮ್ಚೂರ್ ಪೌಡರ್ ಅಥವಾ ಮಾವಿನ ಪೌಡರ್ ಅಂತ ನಾವೇನ್ ಕರಿತೀವಿ. ಆದ್ರೆ ಮುಖ್ಯವಾಗಿ ಈ ಬಿಸ್ನೆಸ್ ಅನ್ನ ಮಾಡಬೇಕಾದ್ರೆ ಅಂದ್ರೆ ಸೀಸನ್ ಬರೋದಕ್ಕಿಂತ ಮುಂಚೆ ಹಣ್ಣುಗಳನ್ನ ಹೋಲ್ಸೇಲ್ ರೇಟಲ್ಲಿ ಫಾರ್ಮರ್ಸ್ ಹತ್ರ ತಗೊಂಡು ನೀವು ಅದನ್ನ ಪ್ರೊಕ್ಯೂರ್ ಮಾಡಿ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ತಂದಿರೋ ಮಾವಿನಕಾಯನ್ನ ನೀವು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಥವಾ ಡಿಹೈಡ್ರೇಷನ್ ಮಿಷಿನ್ ಅಥವಾ ಸೋಲಾರ್ ಮೂಲಕ ಅದನ್ನ ಒಣಗಿಸಿ ಪೌಡರ್ ಆಗಿ ಮಾಡ್ಕೊಳ್ಳಿ. ಈ ಆಮ್ಚೂರ್ ಪೌಡರ್ ಕೂಡ ನಿಮಗೆ ಈಸಿಯಾಗಿ ಸುಲಭವಾಗಿ ಸೇಲ್ ಅನ್ನ ಮಾಡಬಹುದು. ಬೇಸಿಗೆ ಕಾಲ ಆಗಿರೋದ್ರಿಂದ ಮಾವಿನ ಹಣ್ಣು ಬೇಕಾದ್ರೆ ಸಿಗುತ್ತೆ ಅಥವಾ ಮಾವಿನಕಾಯಿ ಬೇಕಾದ್ರೆ ಸಿಗುತ್ತೆ. ಅದೇ ಬೇರೆ ಕಾಲಗಳಲ್ಲಿ ಸಿಗೋಕೆ ಚಾನ್ಸ್ ಇಲ್ಲ. ಸೊ ಅದರಿಂದ ಒಂದು ಈ ಆಮ್ಚೂರ್ ಪೌಡರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂತ ಬಿಸ್ನೆಸ್, ನೀವು ಕೂಡ ಇದನ್ನ ಮಾಡಬಹುದು. ಈ ಒಂದು ಆಮ್ಚೂರ್ ಪೌಡರ್ ಅನ್ನ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಯೂಸ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೂ ಕೂಡ ನೀವು ಒಂದು ಹೋಲ್ಸೇಲ್ ದರದಲ್ಲಿ ನೀವೇನಾದ್ರು ಕೊಟ್ಟಿದ್ದಾಯ್ತು ಅಂದ್ರೆ ಅಥವಾ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡಿದ್ದು ಅಂದ್ರೆ ಯಾವುದೇ ಆದ್ರೂ ಡಿಮಾರ್ಟ್ ಅಥವಾ ಇನ್ಯಾವುದೇ ಒಂದು ಗ್ರಾಸರಿ ಶಾಪ್ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಪ್ಯಾಕಿಂಗ್ ನೀಟಾಗಿ ಮಾಡಿ ಅದನ್ನ ಸೇಲ್ ಮಾಡಿದ್ರೆ ನೀವು ಕೂಡ ಒಳ್ಳೆ ಪ್ರಾಫಿಟ್ ಅನ್ನ ನೋಡಬಹುದು ಈ ಬಿಸ್ನೆಸ್ ಅಲ್ಲಿ. ಇದೇ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ನೋಡೋದಾಯ್ತು ಅಂದ್ರೆ ಅಮೆಝಾನ್, ಜೆಪ್ಟೋ, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್, ಹೀಗೆ ಹಲವಾರು ರೀತಿಯ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಕೂಡ ನಿಮ್ಮ ಪ್ರಾಡಕ್ಟ್ ಅನ್ನ ಲಿಸ್ಟಿಂಗ್ ಮಾಡಿ ಸೇಲ್ ಮಾಡಿದ್ರೆ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.